ಹಾಯ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಬಗ್ಗೆ ಚರ್ಚೆ ಮಾಡೋಣ. ಕಂಪ್ಯೂಟರ್ 35 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿಗೆ ವಿಡಿಯೋವಾಗ. ನೆಕ್ಸ್ಟ್ ನೋಡಿ, ಇವತ್ತು ಕಂಪ್ಯೂಟರ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕಂಪ್ಯೂಟರ್ ಒಳಗಡೆ ಯಾವುದಪ್ಪ ಅಂದ್ರೆ ಸ್ಮರಣೆಯ ಅಳತೆಮಾನಗಳು, ಇಂಗ್ಲೀಷ್ನಲ್ಲಿ ಮೆಜರಿಂಗ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಮೆಮೊರಿ ಅಂತ ಹೇಳ್ತೀವಿ. ಅದೇ ಥರ ಆಲ್ ಕಾಂಪಿಟೇಟಿವ್ ಆ್ಯಂಡ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಕ್ಸಾಮ್ಗಳಿಗೆ ಇದರ ಮೇಲೆ ಕೇಳುವಂಥ ಪ್ರಶ್ನೆಗಳು 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ. ಇದ್ರ ಮ್ಯಾಗ ಮುಂಬರೋ ಗ್ರಾಮ ಲೆಕ್ಕಾಧಿಕಾರಿಗಳು 1 ಮಾರ್ಕ್ಸ್ ಫಿಕ್ಸ್ ಇದೆ. ಇವು ನೋಡ್ಕೊಳ್ಳಿ. ಅದೇ ಥರ ಚರ್ಚೆ ಮಾಡೋಣ. ನೆಕ್ಸ್ಟ್ ಕ್ಲಾಸ್ನು ಒಂದೇ ನೋಡಿ, ಬೈನರಿ ಡಿಜಿಟ್ ಅಂದರೆ 1 ಬಿಟ್ ಅರ್ಥ ನೋಡಿ. ಬೈನರಿ ಡಿಜಿಟ್ ಅಂದ್ರೆ 1 ಬಿಟ್ ಅರ್ಥ. ಅಥವಾ ಅಲ್ಲಿ ಆಪ್ಷನಲ್ಲಿ ಏನಂದರೆ 0 ಆರ್ 1 ಕೊಟ್ಟಿದ್ದಪ್ಪ ಅಂದ್ರೆ ಬೈನರಿ ಡಿಜಿಟ್ ಅಂತ ಹಾಕ್ಬೇಕಂತಾರೆ ನೋಡಿ. ಇನ್ನೊಂದು ಸೆಕೆಂಡ್ ಹೇಳ್ತೀನಿ. ಬೈನರಿ ಡಿಜಿಟ್ ಅಂದರೆ 1 ಬಿಟ್ ಆರ್ ನೆಕ್ಸ್ಟ್ 0 ಆರ್ 1 0 ಮತ್ತು 1 ಇರ್ಬೇಕು. ಅದಕ್ಕೆ ಏನು ಹೇಳ್ತೀವಿ? ಬೈನರಿ ಡಿಜಿಟ್ ಅಂತ ಹೇಳ್ತೀವಿ. ಅದೇ ಥರ ಸೆಕೆಂಡ್ ಒಂದು ನೋಡಿರಿ, 4 ಬಿಟ್ಸ್ ಅಂದ್ರೆ 1 ನಿಬ್ಬಲ್ ಅಂತ ಅರ್ಥ. 4 ಬಿಟ್ಸ್ ಅಂದ್ರೆ 1 ನಿಬ್ಬಲ್ ಅಂತ ಅರ್ಥ. ಮತ್ತು ಅಕಸ್ಮಾತ್ ಆಪ್ಷನಲ್ಲಿ 1 ನಿಬ್ಬಲ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ನಾವು 1/2 ಅಂತ ಕೊಟ್ಟಿದ್ದಪ್ಪ ಅಂದ್ರೆ ಆನ್ಸರ್ ಅದು ಆಗಿರ್ತದೆ. 1/2 ಬೈಟ್ ಅಂತ ಹೇಳ್ತೀವಿ. 4 ನಿಬ್ಬಲ್ಸ್ಗೆ 1 ನಿಬ್ಬಲ್ ಅಥವಾ 1/2 ಬೈಟ್ ಅಂತ ಹೇಳ್ತೀವಿ. ಅದೇ ಥರ ನೋಡಿ, ಥರ್ಡ್ ಒನ್ ನೋಡಿ, 8 ಬಿಟ್ಸ್ ಅಂದ್ರೆ 1 ಬೈಟ್ ಅಂತ ಅರ್ಥ ನೋಡಿ. 1 ಬೈಟ್ ಅಕಸ್ಮಾತ್ ಆಪ್ಷನಲ್ಲಿ ಇರ್ಲಿಕ್ಕಪ್ಪ ಅಂತಂದ್ರೆ 2 ನಿಬ್ಬಲ್ಸ್ ಅಂತ ಬರ್ತದೆ. 8 ಬಿಟ್ಸ್ ಅಂದ್ರೆ 1 ಬೈಟ್ ಅಥವಾ 2 ನಿಬ್ಬಲ್ಸ್ ಅಂತ ಹೇಳ್ತೀವಿ. ಅದೇ ಥರ ನೋಡಿ. ನೆಕ್ಸ್ಟ್ ಫೋರ್ತ್ 1024 ಬೈಟ್ಸ್ ಅಂದ್ರೆ 1 ಕಿಲೋ ಬೈಟ್ ನೋಡಿ. 1 ಕಿಲೋ ಬೈಟ್ KB. 1024 ಬೈಟ್ಸ್ ಅಂದ್ರೆ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರ್ಕೊಂಡು ನೋಡಿ. 1024 ಬೈಟ್ಸ್ ಅಂದ್ರೆ ಕಿಲೋ ಬೈಟ್ಸ್ ಆಗ್ತೈತಾ. 1024 ಬೈಟ್ಸ್ ಅಂದ್ರೆ 1 ಕಿಲೋ ಬೈಟ್. ಅದೇ ಥರ 1024 KB ಇದೇ ಥರ ಕೆಳಗಡೆ ಕ್ರಾಸ್ ಮಲ್ಟಿಪಲ್ ಇದು KB ಕೆಳಗಡೆ. ನೆಕ್ಸ್ಟ್ 1024 KB ಅಂದ್ರೆ 1 ಮೆಗಾಬೈಟ್ MB ನೋಡಿ. ನೆಕ್ಸ್ಟ್ ನೋಡಿ, ಇದು ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ಳಿ MB ಕೆಳಗಡೆ. ನೆಕ್ಸ್ಟ್ 1024 MB ಅಂದ್ರೆ 1 ಗೀಗಾಬೈಟ್. 1024 MB ಅಂದ್ರೆ 1 ಗೀಗಾಬೈಟ್. ಅದೇ ಥರ ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ಳಿ GB ಕೆಳಗಡೆ. ಅದೇ ಥರ 1024 GB ಅಂದ್ರೆ 1 ಟೆರಾಬೈಟ್ ಅಂತ ಅರ್ಥ. 1 ಟೆರಾಬೈಟ್ TB. ಅದೇ ಥರ ಕ್ರಾಸ್ ಮಲ್ಟಿಪಲ್ TB ಕೆಳಗಡೆ ನೋಡಿ. ಏನಾಗ್ತದೆ? 1024 TB ಅಂದ್ರೆ 1 ಪೆಟಾಬೈಟ್ ಅಂತ ಅರ್ಥ. ಪೆಟಾಬೈಟ್ TB ನೋಡಿ. TB ಕ್ರಾಸ್ ಮಲ್ಟಿಪ್ಲಿಕೇಶನ್ TB ಕೆಳಗಡೆ ನೋಡಿ. ನೆಕ್ಸ್ಟ್ ನೋಡಿ, 1024 TB ಅಂದ್ರೆ ಪೆಟಾಬೈಟ್ ಅಂದ್ರೆ 1 ಎಕ್ಸಾಬೈಟ್ ಅಂತ ಅರ್ಥ ನೋಡಿ. ಎಕ್ಸಾಬೈಟ್ ಎಕ್ಸಾಬೈಟ್. ಅದೇ ಥರ ಈ ಕ್ರಾಸ್ ಮಲ್ಟಿಪಲ್ EB ಕೆಳಗಡೆ ನೋಡಿ. 1024 EB ಅಂದ್ರೆ 1 ಜೆಟಾಬೈಟ್ ಅಂತ ಅರ್ಥ. ಜೆಟಾಬೈಟ್ ZB. ಅದೇ ಥರ ನೋಡಿ. ನೆಕ್ಸ್ಟ್ 1024 ಜೆಟಾಬೈಟ್ ಅಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪಲ್ ಕೆಳಗಡೆ ನೋಡಿ. 1024 ಜೆಟಾಬೈಟ್ ಅಂದ್ರೆ 1 ಎಟಾಬೈಟ್ ಅಂತ ಅರ್ಥ ನೋಡಿ. 1 ಎಟಾಬೈಟ್ YB ನೋಡಿ. ಇದ್ರ ಮ್ಯಾಗ ಒಂದು 6 ಕ್ವಶನ್ ಬರ್ತಾ ಇದೆ. ಈಗ ಇದ್ರ ಮೇಲೆ ಕೇಳುವಂಥ ಪ್ರಶ್ನೆಗಳು ಚರ್ಚೆ ಮಾಡೋಣ. ಈಗ ಆಲ್ರೆಡಿ ಕೇಳಿದಾನೆ ಇದ್ರ ಮ್ಯಾಗ ಒಂದು ಕ್ವಶನ್ ಕೇಳಿದಾನೆ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗೆ ಎಲ್ಲ ಎಕ್ಸಾಮ್ಗಳಿಗೆ ಕೇಳಿದಾನೆ. ಈ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಈಗಾಗಲೇ ನಾವು ಏನು ಚರ್ಚೆ ಮಾಡಿದ್ದೇವೆ ಸಬ್ಜೆಕ್ಟ್, ಅದರ ಮೇಲೆ ಕೇಳುವಂಥ ಪ್ರಶ್ನೆಗಳು ಇವೆಲ್ಲ ಎಕ್ಸಾಮ್ ಕೇಳಿದಾನೆ ಸ್ನೇಹಿತರೆ. ನೋಡಿಕೊಳ್ಳಿ. ಒಂದನೇದು ನೋಡಿ ಕ್ವಶನ್ ಏನಿದೆ, KB ಲಾಂಗ್ ಫಾರ್ಮ್ ಕೇಳಿದಾನೆ ಸ್ನೇಹಿತರೆ. KB ಲಾಂಗ್ ಫಾರ್ಮ್ ಕಿಲೋ ಬೈಟ್ ಅಂತ. ಇವು ಆಲ್ರೆಡಿ SBI ಬ್ಯಾಂಕಿಂಗ್ ಕೇಳಿದಾನೆ ಸ್ನೇಹಿತರೆ. KB ಲಾಂಗ್ ಫಾರ್ಮ್ ಕೇಳಿದಾನೆ, ಕಿಲೋ ಬೈಟ್ ಅಂತ ಕೇಳಿದಾನೆ ಸ್ನೇಹಿತರೆ. ಅದೇ ಥರ ನೋಡಿ, ಸೆಕೆಂಡ್ ಒಂದು ಕೇಳಿದಾನೆ ಸ್ನೇಹಿತರೆ. 1 ಬೈಟ್ ಎಷ್ಟು ಬಿಟ್ಗಳನ್ನು ಒಳಗೊಂಡಿದೆ ನೋಡಿ. ಅದ ಹೇಳಿದಾನೆ ಸ್ನೇಹಿತರೆ. ಈಗಾಗಲೇ ಈ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದಾನೆ ಸ್ನೇಹಿತರೆ. 8 ಬಿಟ್ ಅಂದ್ರೆ ನೆಕ್ಸ್ಟ್ ಏನು ಕೇಳಿದಾನೆ ಸ್ನೇಹಿತರೆ, 1 ಬೈಟ್ ಎಷ್ಟು ಬಿಟ್ಗಳನ್ನು ಒಳಗೊಂಡಿದೆ? 8 ಆನ್ಸರ್ ಹೇಳ್ತಿರ್ತಾರೆ 8 ಅರ್ಥ. ಅದೇ ಥರ ಮೂರನೇ ನೋಡಿ, ಸ್ಮರಣೆಯ ಅತಿ
ಅತಿ ದೊಡ್ಡ ಏಕಮಾನ ಯಾವುದು? ಸ್ಮರಣೆಯ ಅತಿ ದೊಡ್ಡ ಏಕಮಾನ ಯಾವುದು? ಟಿ.ಬಿ. ಟೆರಾಬೈಟ್. ಟೆರಾಬೈಟ್ ನೋಡಿ ಸ್ನೇಹಿತರೆ. ಅದೇ ಥರ ನೋಡಿ SSC ಕೇಳಿದ ಸ್ನೇಹಿತರೆ, SSCಗೆ ಏನಪ್ಪ ಅಂದರೆ GB ಎಂದರೆ ಎಷ್ಟು ಅಂತ ಕೇಳಿದ ಸ್ನೇಹಿತರೆ. GB ಅಂದ್ರೆ ಗೀಗಾಬೈಟ್ ಅರ್ಥ. ಅದೇ IS ಅಂದ್ರೆ 1024 MB. ಮೆಗಾಬೈಟ್ ಅರ್ಥ. GB ಅಂದ್ರೆ ಅದರ ಅರ್ಥ 1024 ಮೆಗಾಬೈಟ್ MB. ಅದೇ ಥರ ಐಡಿಯಾ ನೋಡಿ SSC MT ಮೆಟ್ರಿಕ್ ಕೇಳಿದ ಸ್ನೇಹಿತರೆ. 1 KB ಅಂದ್ರೆ 1024 ಅಷ್ಟೇ. 1 KB ಕಿಲೋಬೈಟ್ ಅರ್ಥ 1024. ನೆಕ್ಸ್ಟ್ ಅದೇ ಥರ ನೋಡಿ 6ನೇದು 0 ಮತ್ತು 1 ಇದಕ್ಕೆ ಏನಂತ ಕರಿತೀವಿ ಸ್ನೇಹಿತರೆ? ಡೆಸಿಮಲ್ ಬೈಟ್ ಅಂತ ಕರಿತೀವಿ ನೋಡಿ. ಏನು ಕೇಳಿದ್ದೀನಿ? ಡೆಸಿಮಲ್ ಬೈಟ್. ಅದೇ ಥರ ಲಾಸ್ಟ್ ನೋಡಿ ಬ್ಯಾಕಿಂಗ್ ಕೇಳಿದ ಸ್ನೇಹಿತರೆ, ಇದು ಮೆಗಾಬೈಟ್ ಎಷ್ಟಕ್ಕೆ ಸಮಾನವಾಗಿದೆ ನೋಡಿ? 1024 KBಗೆ ಸಮಾನವಾಗಿದೆ ನೋಡಿ. ಮೆಗಾಬೈಟ್ ಎಷ್ಟಕ್ಕೆ ಸಮಾನವಾಗಿದೆ ಕೇಳಿದ ಸ್ನೇಹಿತರೆ, ನಾವೇನು ಬರಬೇಕು? 1024 ಕಿಲೋಬೈಟ್ KB ಕೊಟ್ಟ ಸ್ನೇಹಿತರೆ ನೋಡಿ. ಇವತ್ತಿನ ಕ್ಲಾಸ್ ಇಷ್ಟೇ ಸಾಕು. ಮುಂದಿನ ಕ್ಲಾಸ್ ಮಾತ್ರ ಮುಂದಿನ ತರಗತಿಯಲ್ಲಿ ನೋಡೋಣ. ನೀವು ನಮ್ಮ ಯೂಟ್ಯೂಬ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.